ಓಕೆ. ಈಗ ಫೆಂಗಲ್ ಏನಂತ ಒಂದು ಚಂಡಮಾರುತದೊಂದು ಏನು ವಾಯುಭಾರ ಕುಸಿತದಿಂದ ವಾತಾವರಣ ವೈಪರೀತ್ಯ ಆಗ್ತಾ ಇದೆ. ಈಗ ಲಾಸ್ಟ್ ಒಂದು 3-4 ಮಂತ್ಸ್ ಇಂದ ರಿಪೀಟೆಡ್ ಆಗಿ ಈ ತರ ಬೆಂಗಳೂರು ತುಂಬಾನೇ ಘಾಸಿಗೊಳಗಾಗ್ತಾ ಇದೆ ಅಂತಾನೆ ಹೇಳ್ಬೋದು. ಅರ್ಲಿ ಮಾರ್ನಿಂಗ್ ಅಲ್ಲಿ ಯೂಶಲಿ ಎಲ್ಲರೂ ಎಸ್ಪೆಷಲಿ ಸ್ವಲ್ಪ 40-50s ಇರುವಂತವ್ರು ವಾಕಿಂಗ್ ಹೋಗ್ತಾರೆ. ಬಟ್ ಈಗ ಟೆಂಪರೇಚರ್ ಬೆಳಿಗ್ಗೆ ಹೊತ್ತು ಒಂದು 20ರಿಂದ 23-24 ಡಿಗ್ರಿಗೆ ಕಮ್ಮಿ ಆಗ್ತಾ ಇದೆ. ಎಸ್ಪೆಷಲಿ ವಯಸ್ಸಾದವರು BP, ಶುಗರು, ಹಾರ್ಟ್ ತೊಂದರೆ, ಆಮೇಲೆ ಏನು ಅಲರ್ಜಿಕ್ ಮ್ಯಾನಿಫೆಸ್ಟೇಷನ್ ಇಂಥವ್ರಿರಲ್ಲ. ಇಂಥ ವಾತಾವರಣದಲ್ಲಿ ಹೊರಗಡೆ ಹೋಗೋದು ಅಡ್ವೈಸ್ ಅಲ್ಲ. ಹೋದ್ರೆ ಕೆಲವೊಂದು ರೆಸ್ಪಿರೇಟರಿ ಇನ್ಫೆಕ್ಷನ್ಸ್, ಆ ಚಳಿಗೆ ಕೆಲವರು ವೈರಲ್ ಇದು ಪೋಲನ್ಸ್ ಇನ್ಫೆಕ್ಷನ್ ಇವಕ್ಕೆಲ್ಲ ಗುರಿ ಆಗ್ತಾರೆ. ಸೊ ಆದಷ್ಟು ಅರ್ಲಿ ಮಾರ್ನಿಂಗ್ ವಾಕಿಂಗ್ ಅವಾಯ್ಡ್ ಮಾಡೋದು ಒಳ್ಳೇದು ಅಂತ ಹೇಳ್ತೀನಿ. ಸೊ ಅವರಿಗೆ ಆಲ್ಟರ್ನೇಟಿವ್ ಏನಿದೆ ಮ್ಯಾಮ್? ಮನೆ ಸುತ್ತಮುತ್ತ ವಾತಾವರಣದಲ್ಲಿ ಅಥವಾ ಮಳೆ ಬಿಟ್ಟಾಗ ಏನ್ ಸ್ವಲ್ಪ ಸೂರ್ಯ ಕಿರಣ ಇವತ್ತು ಸ್ವಲ್ಪ ನೋಡಿದಾಗೆ ಸ್ವಲ್ಪ ಸಣ್ಣ ಹೊರಗಡೆ ಬರ್ತಾ ಇದ್ದಾನೆ ಅಂತ ಟೈಮಲ್ಲಿ ಅವರು ಎನಿವೇ ಹೊರಗಡೆ ಓಡಾಡಿದ್ರೆ ಒಳ್ಳೇದು ಅಂತ ಹೇಳ್ತೀವಿ. ಫುಡ್ ಹ್ಯಾಬಿಟ್ಸ್ ಅಲ್ಲಿ ಕಂಟ್ರೋಲ್ ಮಾಡಿದ್ರೆ ಏನಾದ್ರು ಆಗ್ಬೋದಾ ಅಂತ? ಇಲ್ಲ, ಫುಡ್ ಹ್ಯಾಬಿಟ್ಸ್ ಈ ವಾತಾವರಣದಕ್ಕೂ ಫುಡ್ ಹ್ಯಾಬಿಟ್ಸ್ ವಾತಾವರಣ ಬೆಚ್ಚಗೆ ಇಟ್ಕೋಬೇಕು, ಬಿಸಿ ನೀರು ಕುಡಿಬೇಕು, ಕಾದಾರಿಸಿ ನೀರು ಕುಡಿಬೇಕು. ಸೊ ಕಲುಷಿತವಾದಂತ ಏನು ಆಹಾರ ಸೇವಿಸಬಾರ್ದು. ಅವಾಗ್ಲೇ ಮಾಡ್ಕೊಂಡು ಬಿಸಿ ಮಾಡ್ಕೊಂಡು